ಮೊಹಮ್ಮದ್ ಪೈಗಂಬರ್ ರವರ ವಿಚಾರದಂತೆ ನಡೆಯುವುದರ ಜೊತೆಗೆ ಮಾನ್ವಿಯಲ್ಲಿ ನಾವೆಲ್ಲರೂ ಸೌಹಾರ್ದಯುತವಾಗಿ ಇರಬೇಕು ಎಂದು ಉಪ್ಪಾಳ ಮಠ ವಕೀಲರು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದ ಬಳಿ ನಡೆದ ಸಾಮೂಹಿಕ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಪೈಗಂಬರ್ ದಿನಾಚರಣೆಯನ್ನ ಆಚರಿಸುವುದರ ಜೊತೆಗೆ ಪ್ರತಿಯೊಂದು ಧರ್ಮದವರು ತಮ್ಮ ಧರ್ಮದ ಕಾರ್ಯಕ್ರಮದಲ್ಲಿ ಇನ್ನೊಂದು ಧರ್ಮದವರನ್ನ ಆಹ್ವಾನಿಸಿ ಸೌಹಾರ್ದತೆಯ ಸಾರಾಂಶವನ್ನ ಸಾರಿದಾಗ ಮುಂದಿನ ಪೀಳಿಗೆ ಇದನ್ನ ಮುಂದುವರಿಸಿಕೊಂಡು ತೆರಳುತ್ತದೆ ಎಂದರು. ಹಾಗೂ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕರವರು ಮಾತನಾಡಿ, ನಮ್ಮ ತಾತನವರ ಕಾಲದಿಂದಲೂ ಮುಸ್ಲಿಂ ಸಮಾಜದವರು ಮತ್ತು ನಾವು ಅಣ್ಣ ತಮ್ಮಂದಿರಾಗಿ ಬಾಳಿಕೊಂಡು ಬಂದಿದ್ದೇವೆ. ಹೀಗಾಗಿ ಪೈಗಂಬರ್ ಅವರು ಹೇಳಿಕೊಟ್ಟ ಮಾರ್ಗದಂತೆ ನಡೆದು ಮಾನವರಾಗಿ ಬಾಳೋಣ ಎಂದಿದ್ದಾರೆ. ಇವತ್ತ ಮೊಹಮ್ಮದ್ ಪೈಗಂಬರ್ ಅವರ ಹಬ್ಬವನ್ನ ಬಹಳ ಮಾನ್ವಿ ತಾಲೂಕಿನಲ್ಲಿ ಮಾನ್ವಿ ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶ ಏನಿದೆ, ಶಾಂತಿಯಿಂದ ಬದುಕಬೇಕು, ಸಹಬಾಳ್ವೆಯಿಂದ ಬದುಕಬೇಕು, ಸುವ್ಯವಸ್ಥೆಯಿಂದ ಬದುಕಬೇಕು ಅಂತೇಳಿ ಅವರು ಏನು ಸಂದೇಶ ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡೋದ್ರ ಮೂಲಕ ಅವರ ಜನ್ಮ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಂತೇಳಿ ಸಂದರ್ಭ ಕೇಳ್ಕೊಂಡು, ಮಾನವೀಯ ಮೌಲ್ಯಗಳಿದ್ದಾವೆ. ನಾವೆಲ್ಲ ಮಾನವಿ ಪಟ್ಟಣದಲ್ಲಿ ಮಾನವಿ ತಾಲೂಕಿನಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಮುಸಲ್ಮಾನ್ ಬಾಂಧವಗಳಿರ್ಬೋದು, ಹಿಂದೂಗಳು ಇರ್ಬೋದು, ಕ್ರೈಸ್ತರು ಇರ್ಬೋದು, ನಾವೆಲ್ಲರೂ ಮನುಷ್ಯರು. ಮಾನವೀಯ ಮೌಲ್ಯಗಳಿಂದವೇ ಪ್ರೀತಿ, ವಿಶ್ವಾಸ, ಸ್ನೇಹ. ಪ್ರೀತಿಯಿಂದ, ವಿಶ್ವಾಸದಿಂದ, ಸ್ನೇಹದಿಂದ ಬದುಕತಕ್ಕಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಮೊಹಮ್ಮದ್ ಪೈಗಂಬರ್ ಅವರ ಶಾಂತಿ ಸಂದೇಶ ಏನಿದೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಅವರ ಒಂದು ಜನ್ಮ ದಿನಾಚರಣೆಗೆ ಅರ್ಥ ಬರ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.